ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಇತ್ತ ತಗೋ ದುಡ್ಡು ಅಂತ ಶಿವರಾಮೇಗೌಡರು ಚಿಕ್ಕಪ್ಪ ಕೊಡ್ತಾರೆ. ಇದೇನು ಹಿಂಗೆ ಮಾತಾಡ್ತಾ ಇದ್ದೀರಿ, ನಮ್ಮ ಬೀಗ್ರ ಮನೆಯವ್ರಿಗೆ ಊಟ ಕೊಡೋಕ್ಕಾಗ್ತದೆ ದುಡ್ಡು ತಗೊಂಡು ಅಂತ ರತ್ನ ಹೇಳ್ತಾಳೆ. ಅದೆಲ್ಲ ಅಟ್ಟಿನಾಗ ಮಾಡಿದ್ರೆ ಸರಿ, ಆದರೆ ನೀನು ಮಾಡಿರೋದು ಇಲ್ಲಿ ಮುಗಿಯೂಟ ಅಂದ್ಮ್ಯಾಕೆ ನಾವು ಊಟ ತಗೊಂಡ್ಮೇಲೆ ನಾವು ನಿಮಗೆ ದುಡ್ಡು ಕೊಡಬೇಕು ಅಲ್ವಾ ಅಂತ ಶಿವರಾಮೇಗೌಡರು ಚಿಕ್ಕಪ್ಪ ಹೇಳ್ತಾರೆ. ಈಗ ನಾವು ಆ ದುಡ್ಡು ತಗೋಬೇಕು, ಆಟೆ ಅಲ್ವೇ ತಾತ, ಸರಿ ಕೊಡಿ ಅಂತ ಅಂದ್ಬಿಟ್ಟು ವಿದ್ಯಾ ತಗೊಂತಾಳೆ. ತಗೊಂಡು ವಿದ್ಯಾ 10 ರೂಪಾಯಿ ನೋಟ್ ಇಟ್ಕೊಂಡು 500 ರೂಪಾಯಿ ನೋಟುಗಳೆಲ್ಲ ವಾಪಸ್ ಕೊಡ್ತಾಳೆ. ಅಲ್ಲ ಕಣವ್ವ ನೀನು ಅಂತಾರೆ ಶಿವರಾಮೇಗೌಡರು ಚಿಕ್ಕಪ್ಪ. ತಾತ, ನಿಮಗೆ ಬೇಸರ ಆಗಬಾರ್ದು ಅಂತ ನಾನು ದುಡ್ಡು ತಗೊಂಡಿದ್ದೀನಿ ತಾನೆ, ಈಗ ನೀವು ಕೂಡ ನಮಗೆ ಬೇಸರ ಮಾಡಬೇಡಿ ಅಂತ ವಿದ್ಯೆ ಹೇಳ್ತಾಳೆ. ಇಲ್ಲೂ ನೀನು ಸ್ವಾಭಿಮಾನ ಬಿಟ್ಕೊಡ್ಲಿಲ್ಲ ಅಲ್ವಾ, ಅದ್ಯಾರು ನಿಂಗೆ ಒಳ್ಳೇದು ಮಾಡಲಿ ಅಂತ ಶಿವರಾಮೇಗೌಡರು ಚಿಕ್ಕಪ್ಪ ಹೇಳ್ತಾರೆ. ಬಾಕ್ಸ್ ತುಂಬ ತುಂಬ್ಕೊಂಡು ಬರ್ತಾರೆ ಊಟನ. ಸರಿ ಕಣವ್ವ, ನಾನು ಇನ್ನು ಬರ್ತೀನಿ ಅಂತ ಶಿವರಾಮೇಗೌಡರು ಚಿಕ್ಕಪ್ಪ ಅಲ್ಲಿಂದ ಹೊರಡ್ತಾರೆ. ಇತ್ತ ವಿದ್ಯಾವ್ರ ಅಜ್ಜಿ ಊಟ ಮಾಡ್ತಿರ್ತಾರೆ. ವಿದ್ಯಾ ಸಾಂಬಾರು ತಗೋಬಾ ಅಂತ ಕೂಗ್ತಾರೆ. ತಂದೆ ಅಜ್ಜಿ ಅಂತ ಅಲ್ಲಿಂದ ಹೋಗ್ತಾಳೆ ವಿದ್ಯಾ. ನೋಡ್ದಾ ರತ್ನಕ್ಕ, ಅತ್ಗೆಮ್ಮ ತನ್ನ ಗಂಡನ ಮನೆಯವರು ಊಟ ಮಾಡ್ತಾರೆ ಅಂತ ಅಂದಿದ್ದಕ್ಕೆ ಎಷ್ಟು ಸಂತೋಷಪಟ್ಟರು, ಅದೋ ಅಲ್ದೇನೆಯ ದುಡ್ಡು ಇಸ್ಕೊಂಡ್ಲಿಲ್ಲ. ಇದೇ ಅಲ್ವಾ ಸಂಬಂಧ ಅನ್ನೋದು ಅಂತ ಕೋಟ್ಲೆ ಹೇಳ್ತಾನೆ. ದ್ಯಾವ್ರ ದಯದಿಂದ ಈ ಸಂಬಂಧ ಸರಿ ಹೋದ್ರೆ ಸಾಕು ಕೋಟ್ಲೆ ಅಂತ ರತ್ನ ಹೇಳ್ತಾಳೆ. ಇತ್ತ ಮಾದೇವಿ ಬಂದು ಅಣ್ಣ ಅಡುಗೆ ರೆಡಿ ಆಗೈತೆ, ಊಟಕ್ಕೆ ಕುತ್ಕೊಳ್ಳಿ ಅಂತ ಹೇಳ್ತಾರೆ ಶಿವರಾಮೇಗೌಡ್ರಿಗೆ. ಅರೆ ಈಟ್ ಬಿರಿನೇ ಅಡುಗೆ ರೆಡಿ ಮಾಡಿಬಿಟ್ಟೇನವ್ವ ಅಂತ ಗೋವಿಂದೇಗೌಡರು ಹೇಳ್ತಾರೆ. ನೀವು ಒತ್ತಾತದೆ ಅಂತ ಹೇಳಿದ್ರಲ್ವಾ, ಅದಕ್ಕೆ ಪಕ್ಕದ ಮನೆಯವ್ರ ಸಹಾಯ ತಗೊಂಡು ಬಿರ್ನೆ ಮುಗಿಸ್ಬಿಟ್ಟೆ ಅಂತಾಳೆ ಮಾದೇವಿ. ಒಳ್ಳೆ ಕೆಲಸ ಮಾಡಿದೆ ಕಣವ್ವ, ಹೊಟ್ಟೆ ತುಂಬ ಹಸ್ದ್ಬಿಟ್ಟಿತ್ತು ಅಂತಾರೆ ಶಿವರಾಮೇಗೌಡರು. ಚಿಕ್ಕಪ್ಪ ಎಲ್ಲಿ ಕಾಣ್ತಾ ಇಲ್ವಲ್ಲ ಅಂತಿರ್ತಾರೆ. ಬಂದೆ ಕಣ್ಲಾ ಶಿವರಾಮ ಅಂತ ಅಂದ್ಕೊಂಡು ಬಾಳೆ ಎಲೆ ತಗೊಬಂದು ಮಗಳ ಕೈ ಕೊಡ್ತಾರೆ. ಬಿರಿನೆ ಅಡುಗೆ ತಗೊಂಡು ಬಾವ್ವ ಅಂತ ಹೇಳ್ತಾರೆ ಶಿವರಾಮೇಗೌಡರು ಚಿಕ್ಕಪ್ಪ. ಇತ್ತ ಗಂಡಸರೆಲ್ಲ ಊಟ ಮಾಡ್ತಿರ್ತಾರೆ, ಹೆಂಗಸರೆಲ್ಲ ನಿಂತ್ಕೊಂಡಿರ್ತಾರೆ. ಏನಮ್ಮ ಮಾದೇವಿ, ನೀನು ಮಾಡಿರೋ ಅಡುಗೆ ಹಿಂಗೆ ಗಮ್ಗೂಡ್ತೈತೆ ಅಂತ ಶಿವರಾಮೇಗೌಡರು ಊಟ ಮಾಡ್ತಿರ್ತಾರೆ. ಅಡುಗೆ ಶಾನೆ ರುಚಿಯಾಗೈತೆ ಕಣವ್ವ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಮಾದೇವಿ, ನೀ ಇಷ್ಟು ಬಿರಿನೇ ಅಡುಗೆ ಮಾಡಿದ್ರು ರುಚಿಯಾಗಿ ಮಾಡಿದ್ಯಾ ಬಿಡು ಅಂತ ಗೋವಿಂದೇಗೌಡರು ಹೇಳ್ತಾರೆ. ಗೋವಿಂದ, ನಾವಿವತ್ತು ಮರಿ ಊಟ ಮಾಡೋಣ ಅಂದ್ಕೊಂಡಿದ್ವಿ, ಆದರೆ ದೇವ್ರು ನೋಡು ಹೆಂಗೆ ಮಾಡ್ಬಿಟ್ಟವನೆ, ಸಿಹಿ ಊಟ ತಿನ್ನಂಗೆ ಮಾಡ್ಬಿಟ್ಟವನೆ ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ಮಾದೇವಕ್ಕ, ಈ ಅಡುಗೆ ಎಲ್ಲ ನೀವು ಮಾಡಿರೋದೆ? ಮಾದೇವಿ ಸುಮ್ಮನೆ ನಿಂತಿರ್ತಾಳೆ. ಭದ್ರ ಇನ್ನೊಂದ್ಸರಿ ಕೇಳ್ತಾನೆ, ಮಾದೇವಕ್ಕ ನಿನ್ನೆ ಕೇಳ್ತಿರೋದು ಅಂತ. ಹ್ಞೂ ಕಣಪ್ಪ, ಯಾಕಪ್ಪ ಹಿಂಗೆ ಕೇಳ್ತಿದ್ದಿ ಅಂತಾಳೆ ಮಾದೇವಿ. ಏನೂ ಇಲ್ಲ ಮಾದೇವಕ್ಕ, ಈ ಊಟ ಮಾಡ್ತಿದ್ರೆ ಎಷ್ಟೋಕಿತ ಈ ಕೈ ರುಚಿ ತಿಂದಿದ್ದೀನಿ ಅನ್ನಿಸ್ತೈತೆ ಅಂತ ಭದ್ರ ಹೇಳ್ತಾನೆ. ಹಂಗೆ ನೋಡಿದ್ರೆ ನಮ್ಮ ಸಂಬಂಧಿಕರಿಗೆಲ್ಲ ಒಂದೇ ಕೈ ರುಚಿ ಬಂದ್ಬಿಟ್ಟೈತೆ ಗೋವಿಂದ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಣ್ಣ, ನಮ್ಮ ಸಂಬಂಧಿಕರೆಲ್ಲ ಅಡುಗೆ ಮಾಡೋದ್ರಾಗೆ ಎಕ್ಸ್ಪರ್ಟ್ ಆಗ್ಬಿಟ್ಟವ್ರೆ ಅಂತ ಗೋವಿಂದೇಗೌಡರು ಹೇಳ್ಕೊಂಡು ಊಟ ಮಾಡ್ತಿರ್ತಾರೆ ನಗಾಡ್ಕೊಂಡು. ಅದು ಸರಿ, ಅವ್ವ ಮೋಹನ ಚಂಪಾ ಅಷ್ಟೊತ್ತಿಂದ ಕಾಣ್ತಾ ಇಲ್ವಲ್ಲ, ಎಲ್ಲೋದ್ರು ಅಂತ ಕೇಳ್ತಾರೆ. ಈಶ್ವರಿ ಅಂತಾರೆ ಶಿವರಾಮೇಗೌಡರು. ಇಲ್ಲ ಬಾವ, ನನಗೇನು ಹೇಳಲಿಲ್ಲ, ಅವ್ರು ಎಲ್ಲೋದ್ರು ಅಂತ ನಂಗೆ ಗೊತ್ತಿಲ್ಲ ಅಂತಾಳೆ ಈಶ್ವರಿ. ಅದು ಶಿವರಾಮ ಊರೊಳಗಡೆ ಮಾರಿಗುಡಿ ಹತ್ರ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು, ಇನ್ನೇನು ಬರ್ತಾ ಇರಬೇಕು ಅಂತ ಶಿವರಾಮೇಗೌಡರು ಚಿಕ್ಕಪ್ಪ ಹೇಳ್ತಾರೆ. ಹೌದೇ, ಸರಿ ಹೋಗ್ಬಿಟ್ಟು ಬರಲಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ನೀನೇನೇ ಹೇಳು ಮಾದೇವಕ್ಕ, ಅಡುಗೆ ಮಾತ್ರ ಬೋಸ್ ಒಂದಾಗದೆ, ನಾನಂತೂ ಒಸಿ ಜಾಸ್ತಿ ಮಾಡ್ತಾ ಇವ್ನಿ ಅಂತಾನೆ ಭದ್ರ. ನಾಚ್ಕೋಬೇಡ ಭದ್ರ, ನಿನ್ಗೆ ಎಷ್ಟು ಬೇಕೋ ಅಷ್ಟು ತಿನ್ನು ಅಂತ ಮಾದೇವಿ ಹೇಳ್ತಾಳೆ. ನಿಜವಾಗ್ಲೂ ಇಂಥ ಅಡುಗೆ ಮಾಡಿರೋ ಕೈಗೆ ಚಿನ್ನದ ಬಳೆನೇ ಹಾಕಬೇಕು ಅಂತಿರ್ತಾನೆ ಭದ್ರ. ಏನಂತೀಯ ಅಪ್ಪಯ್ಯ ಅಂತಾನೆ ಭದ್ರ. ಅದಕ್ಕೇನಿಲ್ಲ ಮಗ, ಹಾಕ್ಸೋಣ ಬಿಡ್ಲಾ ಅಂತ ನಗಾಡ್ಕೊಂಡು ಊಟ ಮಾಡ್ತಿರ್ತಾರೆ. ನೀನು ಹಂಗೆ ಚಿನ್ನದ ಬಳೆ ಹಾಕಬೇಕು ಅಂತಂದರೆ ನಿನ್ನ ಹೆಂಡ್ರು ವಿದ್ಯನ್ಗೆ ಹಾಕಬೇಕು ಕಣಪ್ಪ ಅಂತ ಮಾದೇವಿ ಮನಸ್ಸಿನಲ್ಲೇ ಅನ್ಕೊತಿರ್ತಾಳೆ. ಇತ್ತ ಈಶ್ವರಿ ಎಲ್ಲೋಗವ್ರೆ ಇವರೆಲ್ಲ, ಚಿತ್ರ ಹೇಳ್ದಂಗೆ ಏನಾದ್ರೂ ಅಂತಿರ್ತಾಳೆ ಈಶ್ವರಿ ಮನಸ್ಸಿನಲ್ಲಿ. ಇತ್ತ ಅಜ್ಜಮ್ಮ ಚಂಪಾ ಮೋಹನ ನಡ್ಕೊಂಡು ಬರ್ತಿರ್ತಾರೆ. ಏಯ್ ನಿಂತ್ಕೊಳ್ರೆ ಅಂತ ಅಜ್ಜಮ್ಮ ಕೂಗ್ತಾಳೆ. ಯಾಕತ್ತೆ, ಯಾರಾದರೂ ನೋಡ್ಬಿಟ್ರೆ ಅಂತಾಳೆ ಮೋಹನ. ಅಲ್ಲ ಕಣ್ರೆ, ನಾವು ಹಿಂಗೆ 3 ಜನನೂ ಒಟ್ಟಿಗೆ ಹೋದರೆ ಅವ್ರಿಗೆ ಅನುಮಾನ ಬರೋಕ್ಕಿಲ್ವೇ, ಅದಕ್ಕೆ ನಾವು ಹಿಂಗೆ ಒಟ್ಟಿಗೆ ಒಂದೇ ಕಡೆ ಹೋಗೋದು ಬೇಡ, ಒಂದೊಂದು ದಿಕ್ಕಿಂದ ಒಬ್ಬೊಬ್ರು ಹೋಗ್ಬಿಡೋಣ. ಆಮೇಲೆ ಯಾರು ಏನೇ ಕೇಳಿದ್ರು ನಾವು ಅಲ್ಲಿಗೆ ಊಟಕ್ಕೆ ಹೋಗಿದ್ರಿ ಅಂತ ಮಾತ್ರ ಬಾಯ್ಬಿಡ್ಬೇಡಿ ಅಂತ ಅಜ್ಜಮ್ಮ ಹೇಳ್ತಾಳೆ. ಸರಿ ಅಮ್ಮಮ್ಮ ಅಂತಾಳೆ ಚಂಪಾ. ಸರಿಯಾತೆ ಅಂತಾಳೆ ಮೋಹನ. ಹೋಗ್ರಿ ಅಂತ ಹೇಳಿ 3 ಜನನೂ ಒಂದೊಂದು ದಿಕ್ಕಿಗೆ ಬರ್ತಾರೆ. ಇತ್ತ ಅಲ್ಲ ಕಣ್ಲ, ಎಲ್ಲ ಹೋಗ್ತಾ ದಾರಿಯಲ್ಲೇ ಮುಗಿಸ್ಕೊಂಡು ಹೋಗ್ಬೋದು ಅಲ್ವಾ, ಈ ಉರಿ ಬಿಸಿಲಲ್ಲಿ ಹೋಗ್ಬೇಕೆ ಅಂತಾರೆ ಶಿವರಾಮೇಗೌಡರು. ಹೆಂಗಸರ್ದೆಲ್ಲ ಊಟ ಆಗೋ ಹೊತ್ತಿಗೆ ಜಲ್ದಿ ಮುಗಿಸ್ಕೊ ಬಂದ್ಬಿಡ್ತೀನಿ ಅಪ್ಪಯ್ಯ
ಅಂತ ಭದ್ರ ಹೇಳ್ತಾನೆ. ಸರಿ ಸರಿ ಬಿರ್ನೆ ಮುಗಿಸ್ಕೊಬಾ ಅಂತಾರೆ ಶಿವರಾಮೇಗೌಡರು. ಸರಿ ಅಪ್ಪಯ್ಯ ಅಂತ ಹೊರಗಡೆ ಬರ್ತಿರ್ತಾನೆ ಭದ್ರ. ಅಜ್ಜಮ್ಮನೂ ಬರ್ತಿರ್ತಾಳೆ. ಅಜ್ಜಮ್ಮ ಭದ್ರ ಬರ್ತಿರೋದು ನೋಡದೆ ತಲೆ ಬಗ್ಸ್ಕೊಂಡು ಬಂದು ಡಿಕ್ಕಿ ಹೊಡಿತಾರೆ ಭದ್ರನ್ಗೆ. ಯಾವನ್ಲ ಅದು ವಯಸ್ಸಾದವರು ಅಂತ ನೋಡದೆ ಗೂಳಿ ಥರ ನುಗ್ಗವನು. ನೋಡ್ಬಿಟ್ಟು ಮೊಮ್ಮಗನೇ ನೀನೇನ್ಲ ಅಂತ ಅಜ್ಜಮ್ಮ ಕೇಳ್ತಾಳೆ. ಅಲ್ಲೆಲ್ಲೆಲೆ ಈ ಡವ್ವೆಲ್ಲ ಬೇಡ ಮುದ್ಕಿನ ಅಂತವ, ದಿಟ ಹೇಳು ಎಲ್ಗೋಗಿ ಬರ್ತಾ ಇದ್ದಿ ಅಂತ ಭದ್ರ ಕೇಳ್ತಾನೆ. ಏನ್ಲ ಯಾರಾದರೂ ಆಚೆಯಿಂದ ಬಂದವ್ರನ್ನ ಎಲ್ಗೋದೆ ಅಂತ ಕೇಳ್ತಾರ? ಲೇ ಕಾಗೆ ಮುದುಕಿ, ಅಟ್ಟಿಯಿಂದ ಯಾರಾದರೂ ಹೊರಗಡೆ ಹೋಗ್ಬೇಕಾದ್ರೆ ಎಲ್ಗೋಗ್ತಾ ಇದ್ದೀರಾ ಅಂತ ಕೇಳೋದು ಅಪ್ಶಕ್ನ ಅಂತ ನನಗೆ ಸಾನ ಚಂದಾಗಿ ಗೊತ್ತದೆ. ಆದರೆ ಅಟ್ಟಿಗೆ ಹೋಗಿ ಬಂದವ್ರನ್ನ ಎಲ್ಲಿಗೆ ಹೋಗಿ ಬಂದ್ರಿ ಅಂತ ಕೇಳಬಾರ್ದು ಅಂತ. ಎಲ್ಲೂ ಬರ್ದಿಲ್ಲ ಕಣಂತೆ, ದಿಟ ಹೇಳು ಎಲ್ಲಿಗೋಗಿ ಬರ್ತಾ ಇದ್ಯಾ ಅಂತಾನೆ ಭದ್ರ. ಪರವಾಗಿಲ್ಲೇ ನನ್ನ ಮೊಮ್ಮಗ ಎಲ್ಲ ತಿಳ್ಕೊಂಡು ಬುದ್ಧಿವಂತ ಆಗ್ಬಿಟ್ಟವನೆ. ಸರಿ ನಾನೀಗ ನೀನು ಎಲ್ಲಿಗೆ ಹೋಗ್ತಾ ಇದ್ದೀಯಾ ಅಂತ ಕೇಳಕ್ಕಿಲ್ಲ, ನೀನು ಹೋಗ್ಬಿಟ್ಟು ಬಾ ಮೊಮ್ಮಗನೆ ಅಂತಾಳೆ ಅಜ್ಜಮ್ಮ. ಮಾತಲ್ಲೇ ಮರಳು ಮಾಡಿ ತಪ್ಪಿಸ್ಕೊಳಕ್ ನೋಡಬೇಡ, ಕೇಳಿದ ಪ್ರಶ್ನೆಗೆ ಜವಾಬ್ ಕೊಟ್ಟೋಗು ಅಂತ ಭದ್ರ ಹೇಳ್ತಾನೆ. ನಾನು ಎಲ್ಲಿಗೆ ಹೋಗೋನಲ್ಲ, ಗುಡಿಗೆ ಹೋಗಿ ಬರ್ತಾ ಇವ್ನಿ ಅಂತ ಅಜ್ಜಮ್ಮ ಹೇಳ್ತಾಳೆ. ಅಲ್ಲ ಅಮ್ಮಮ್ಮ, ಗುಡಿಗೆ ಹೋಗಿ ಬರ್ತಾ ಇದ್ದೀನಿ ಅಂತ ಹೇಳ್ತೀಯ, ಹಣೆಯಲ್ಲಿ ವಿಭೂತಿ ಇಲ್ಲ, ಕೈಯಲ್ಲಿ ವಿಭೂತಿ ತಗೊಂಬಂದಿಲ್ಲ, ಒಳ್ಳೆ ಸೆರ್ಗೋಚ್ಕೊಂಡು ಕಳ್ಳಿ ಬಂದಂಗೆ ಬರ್ತಾ ಇದೀಯಾ, ಏನು ಸಮಾಚಾರ ಅಂತ ಕೇಳ್ತಾನೆ ಭದ್ರ. ಲೇ ಈ ಬಿಸಿಲಿಗೆ ತಲೆ ತೋರಕ್ಕಾಗದೆ ಎಲ್ಲಿ ಸುಸ್ತಾಗಿ ತಲೆ ತಿರುಗಿ ಬಿದ್ದುಬಿಡ್ತೀನಿ ಅಂತ ನಾನು ಹಿಂಗೆ ಸೆರ್ಗ್ ಮುಚ್ಕೊಂಡು ಬರ್ತಾ ಇದ್ರೆ ನನ್ನೇ ಕಳ್ಳಿ ಅಂತ ಇದೆಯೇನೋ. ನೋಡು, ವಿಭೂತಿ ಹಚ್ಕೊಂಡಿದ್ದು ಬೆವ್ರಿಗೆ ಹೊಂಟೋಗದೆ, ಇನ್ನ ಕಾಗದ ಸಿಗ್ಲಿಲ್ಲ ಅಂತ ವಿಭೂತಿನ ಇಲ್ಲಿಗೆ ತರಲಿಲ್ಲ ಏನೋ. ನಿನ್ನೆಲ್ಲ ಪ್ರಶ್ನೆಗೆ ಉತ್ತರ ಸಿಕ್ತೆ ಅಂತ ಅಜ್ಜಮ್ಮ ಕೇಳ್ತಾಳೆ. ಏಯ್ ಕಾಗೆ ಮುದುಕಿ, ನೀನು ಎಲ್ಲಿಗೆ ಹೋಗಿ ಬರ್ತಾ ಇದ್ದೀಯ ಅಂತ ನಿನ್ನ ತುಟಿ ಮೇಲೆ ಇರೋ ಹಣ್ಣದಾಗ್ಲೇ ಹೇಳ್ತೈತೆ, ಯಾಕೆ ಮುಚ್ಚಿಡ್ತಾ ಇದೀಯಾ ಹೇಳು ಅಂತಾನೆ ಭದ್ರ. ಅವಳು ಮಾಡಿರೋ ಮುಯ್ಯೂಟಕ್ಕೆ ಹೋಗಿ ಊಟ ಮಾಡ್ಕೊಂಬತ್ತಾ ಇದೀಯಾ ಅಂತ ಕೇಳ್ತಾನೆ ಭದ್ರ. ಇನ್ನು ಪೂರ್ತಿ ಮುಳುಗೆ ಹೋದ್ಮೇಲೆ ಚಳಿ ಮಳೆಗೆ ಎದ್ರಕತ್ತದೆ. ಹೂ ಕಣ ಮೊಮ್ಮಗನೆ, ನಾನು ನನ್ನ ಮೊಮ್ಮಗಳು ಅಡುಗೆ ಮಾಡಿರೋ ಊಟನ ಹೊಟ್ಟೆ ತುಂಬ ಊಟ ಬಂದಿದ್ದೀನಿ, ಏನಿವಾಗ ಅಂತಾಳೆ ಅಜ್ಜಮ್ಮ. ಅಮ್ಮಮ್ಮ ಅಂತ ಕೋಪದಿಂದ ಕಿರ್ಚಿತಾನೆ ಭದ್ರ. ಅವಳು ಮಾಡಿರೋ ಊಟನೇ ಬಂದಿದ್ದೀನಿ ಅಂತ ಹೇಳ್ತಾ ಇದೆಯಲ್ಲ ನನ್ನ ಮುಂದೆನೆ, ಎಷ್ಟು ಧೈರ್ಯ ಇರ್ಬೇಕು ನಿನಗೆ ಅಂತ ಭದ್ರ ಹೇಳ್ತಾನೆ. ಅದಕ್ಕೆ ಯಾಕಪ್ಪ ಈ ಪಾಟಿ ಕೋಪ ಮಾಡ್ಕೊಂಡಿಯಾ, ಅವಳು ಮಾಡಿರೋ ಅಡುಗೆ ಊಟನ ನಾನೊಬ್ಳೆ ಮಾಡಿದ್ದೀನಿ ಅಂತಾಳೆ ಅಜ್ಜಮ್ಮ. ಅಂದರೆ ಇನ್ನೂ ಬೇರೆಯವ್ರು ಊಟ ಮಾಡಿದವ್ರೆ ಅಂತ ಹಂಗಾಯ್ತು. ಯಾರವರು ಅಂತಾನೆ ಭದ್ರ. ನಮ್ಮ ಅಟ್ಟಿಯವರೆಲ್ಲರೂ ನೀನು ಸೇರ್ಕೊಂಡೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಏಯ್ ಏನು ಮಾತಾಡ್ತಾ ಇದೆಯಾ ಮುದುಕಿ, ಅಲ್ಲಿಗೋಗಿ ಊಟ ಮಾಡೋದಕ್ಕೆ ನನಗೇನೋ ಮಾನ ಮರ್ಯಾದೆ ಇಲ್ಲ ಅಂದ್ಕೊಂಡಿದ್ಯಾ ಅಂತ ಭದ್ರ ಹೇಳ್ತಾನೆ. ಅಜ್ಜಿ ನಗಿತಾ ಇರ್ತಾಳೆ. ಆಗಳ ಈಗ ತಾನೇ ಮಾದೇವಕ್ಕ ಊಟ ಅಡುಗೆ ಮಾಡಿಟ್ಟಿರೋದ್ರನ್ನ ಊಟ ಮಾಡ್ಕೊಬರ್ತಾ ಇದ್ದೀನಿ, ರುಚಿ ಹೆಂಗೈತೆ ಅಂತ ಗೊತ್ತಾಗಬೇಕು ಅಂದರೆ ಒಂದ್ಕಿತ ನೀನು ಹೋಗಿ ಊಟ ಮಾಡ್ತೀಯನೋ ನೋಡು ಅಂತ ಭದ್ರ ಹೇಳ್ತಾನೆ. ನಗ್ನಗ್ತಾ ಅಜ್ಜಿ ಖುಷಿ ಪಟ್ಕೊಂಡು, ಆಹಾ ಇವ್ರು ಯಾರೋ ಕಣ್ಗೆ ಕಾಣ್ದಂಗೆ ಮಾದೇವಕ್ಕ ಅಡುಗೆ ಮಾಡಿಟ್ಟು ಬಂದ್ಬಿಟ್ಟವಳೆ. ಎಲ್ಲ ಕಣ್ಲ ಮೊಮ್ಮಗನೆ, ಆ ಮಾದೇವಕ್ಕ ಗುಡಿಲಿ ನಮ್ಮ ಜೊತೆಲೇ ಇದ್ದವಳು, ಅದ್ಯಾವಾಗ ಬಂದು ಅಟ್ಟಿಗೆ ಅಡುಗೆ ಮಾಡಿಟ್ಲು ಅಂತ ಯೋಚನೆ ಮಾಡೋದು ಬೇಡವೇ? ನೀನು ಸೇರಿಕೊಂಡು ನಮ್ಮ ಅಟ್ಟಿಯವರೆಲ್ಲ ರುಚಿ ರುಚಿಯಾಗಿ ಊಟ ಮಾಡಿದ್ರಲ್ಲ, ಅದೆಲ್ಲ ನನ್ನ ಮೊಮ್ಮಗಳು ಮಾಡಿಟ್ಟಿರೋ ಅಡುಗೆ ಊಟನೇ, ಅದನ್ನೇ ಇಲ್ಲಿಗೆ ಪಾರ್ಸಲ್ ತಗೊಬಂದಿದ್ದು ಅಂತಾಳೆ ಅಜ್ಜಮ್ಮ. ಅಮ್ಮಮ್ಮ ಅಂತ ಕೋಪದಿಂದ ಕಿರ್ಚ್ತಾನೆ ಭದ್ರ. ಕಂಡಿದ್ದೀನಿ ಸುಮ್ಕೆ ಇರಲ್ಲ, ನೀನು ಹಿಂಗೆ ಕಿರ್ಚ್ಬಿಟ್ರೆ ಸತ್ಯ ಎಲ್ಲ ಸುಳ್ಳಾಗೋತ್ತದೆ. ನಿಮ್ಮ ಚಿಕ್ಕ ತಾತ ಅಲ್ಲಿಗೆ ಬಂದು ಊಟನ ತಗೊಂಡೋಗಿದ್ದನ್ನು ನಾನೇ ನನ್ನ ಕಣ್ಣಾರೆ ಕಂಡಿವ್ನಿ ಅಂತ ಅಜ್ಜಮ್ಮ ಹೇಳ್ತಾಳೆ. ಅವ್ರು ಮಾಡಿರೋ ಊಟನ ತಂದಿಟ್ಬಿಟ್ಟು ನಮಗೆ ಸುಳ್ಳು ಹೇಳ್ತೀರಾ, ನಿಮ್ಮನ್ನ ಸುಮ್ಕೆ ಬಿಡಾಕಿಲ್ಲ ಅಂತಾನೆ ಭದ್ರ. ಬಿಡಾಕಿಲ್ವೇ, ಏನು ಮಾಡಿಯೇ ಅಂತಾಳೆ ಅಜ್ಜಮ್ಮ. ಅಪ್ಪ ಇಂಥವ ಹೋಗಿ ಹೇಳ್ತೀನಿ ಅಂತಾನೆ ಭದ್ರ. ಅಪ್ರೂಪಕ್ಕೆ ಬಂದಿರೋ ನೆಂಟಿರ್ತಾವ, ಜಗಳ ತಂದಿಕ್ಕಿದ ಅಂತ ಆಪಾದನೆ ನಿನ್ನ ತಲೆ ಮೇಲೇ ಬರ್ತದೆ. ಏನಾದರೂ ಆಗಲಿ ಆ ಆಪಾದನೆನ ನಿನ್ನ ತಲೆ ಮೇಲೆ ತಗೊಳಕ್ಕಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡೋ, ಇಷ್ಟ್ರ ಮ್ಯಾಗೆ ನಾನು ಹೇಳ್ತೀನಿ ಅನ್ನಂಗಿದ್ರೆ ಹೇಳ್ಕೊ ಹೋಗೋ ಅಂತೇಳಿ ಅನ್ನದಗಳನ್ನ ಉಜ್ಕೊಂಡು ಒಳಗಡೆ ಬರ್ತಾಳೆ ಅಜ್ಜಮ್ಮ. ಏನು ಈ ಕಾಗೆ ಮುದುಕಿ ಹಿಂಗೇಳಿ ಹೊಂಟೋದ್ಲು, ಏನೋ ನಾನು ಅವಳು ಮಾಡಿರೋ ಅಡುಗೆನ ಊಟ ಮಾಡೋದನ್ನ ಥೂ ಅಂತ ಅನ್ಕೊಂತಿರ್ತಾನೆ ಭದ್ರ. ಇತ್ತ ವಿದ್ಯವ್ರ ಅಜ್ಜಿ, ಅಮ್ಮ ತಾಯಿ ನಿನ್ನ ದಯೆಯಿಂದ ಎಲ್ಲ ಮೈಯೂಟ ಎಲ್ಲ ಸಂದಾಗಾಯ್ತು, ಬಂದವರೆಲ್ಲ ಖುಷಿಯಾಗಿ ಉಂಟ್ಕೊಂಡೋದ್ರು, ಅಷ್ಟು ಸಾಕು ತಾಯಿ ಅಂತ ಕೈ ಮುಗಿತಾ ಇರ್ತಾಳೆ ವಿದ್ಯವ್ರಜ್ಜಿ. ಕೊನೆಗೂ ನಾವು ನಂಬಿದ್ದೆ ನಮ್ಮ ಕೈ ಬಿಡಲಿಲ್ಲ ಅಜ್ಜಿ. ಅದು ಸರಿ ಅವ್ವ, ನಾವು ಮಾಡಿದ್ದ ಅಡುಗೆ ಖಾಲಿ ಐತೆ ಅಂತ ಕೇಳ್ತಾಳೆ ವಿದ್ಯಾ. ಹೊಸೆ ಐತೆ ಕಣೆ, ನಾವೆಲ್ಲರೂ ಊಟ ಮಾಡಿದ್ರೆ ಖಾಲಿ ಆಗ್ತದೆ, ಅಪ್ಪಿ ತಪ್ಪಿ ಯಾರಾದರೂ ಬಂದರೂ ಏನಾದರೂ ಮಾಡೋಣ ಬಿಡು ಅಂತಾಳೆ ರತ್ನ. ಇತ್ತ ಕೈ ಕಾಲು ತೊಳಿತಾ ಇರ್ತಾನೆ ಕ್ವಾಟ್ಲೆ ಅನ್ಕೊಂಡು ವಿದ್ಯಾವರಪ್ಪ ಬರ್ತಾನೆ. ಚಲ್ವಣ್ಣ ಅಂತಾನೆ ಕ್ವಾಟ್ಲೆ. ದುಡ್ಡು ಎಷ್ಟು ಬಂದೈತೆ ಅಂತ ಗೊತ್ತಾಯ್ತಾ ಅಂತ ವಿದ್ಯಾವರಪ್ಪ ಕೇಳ್ತಾರೆ. ಇಲ್ಲ ಚಲ್ವಣ್ಣ ಅಂತಾನೆ ಕ್ವಾಟ್ಲೆ. ಲೆಕ್ಕ ಹಾಕ್ಬಿಡಿ ಎಷ್ಟು ಬಂದೈತೆ ಅಂತ, ಗೊತ್ತಿದ್ರೆ ನಮಗೆ ಒಳ್ಳೇದು ಅಂತ ವಿದ್ಯಾವರಪ್ಪ ಹೇಳ್ತಾರೆ. ನೀವು ಹೇಳೋದ್ರಲ್ಲೂ ಅರ್ಥ ಐತೆ, ಈಗಲೇ ಹೋಗಿ ಲೆಕ್ಕ ಹಾಕ್ತೀನಿ ಅಂತ ಹೇಳ್ತಾನೆ ಕ್ವಾಟ್ಲೆ. ಅತ್ಕೆಮ್ಮ ಅನ್ಕೊಂಡು ಬಂದು,
ಹೆಂಗಿದ್ರು 4 ಗಂಟೆ ಆಗೋಯ್ತು, ಇನ್ನು ಮ್ಯಾಕೆ ಯಾರಾದರೂ ಬರೋದಿದ್ರೆ ಮನೆಯ ಹೆಂಗೂ ಕುಂತಿದ್ದೀವಲ್ಲ, ದುಡ್ಡು ಎಷ್ಟೈತೆ ಅಂತ ಎಣಿಸ್ಬಿಡೋದೆ ಅಂತ ಕ್ವಾಟ್ಲೆ ಹೇಳ್ತಾನೆ. ಸರಿ ಅಣ್ಣಯ್ಯ, ಈಗಲೇ ತಗೊಬರ್ತೀನಿ ರೀ ಅಂತ ಅಂದ್ಬಿಟ್ಟು ತಗೊಬಂದು ದುಡ್ಡೆಲ್ಲ ಎಣಿಸ್ತಾರೆ. ಇದೇನಿದು ಬರೀ 50, 10, 20 ಬಂದೈತಲ್ಲ ವಿದ್ಯಾ, ದಿಟ್ವಾಗ್ಲೂ ನಮಗೆ ಬೇಕಾದಷ್ಟು ದುಡ್ಡು ಬಂದೈತಾ ಅಂತಾಳೆ ವಿದ್ಯಾವ್ರ ಅಜ್ಜಿ. ಅಜ್ಜಿ ಹನಿ ಹನಿ ಗುಡಿದ್ರೆ ಹಳ್ಳ ಅಲ್ವೇ, ಲೆಕ್ಕ ಮಾಡೋಣ ಇರಿ ಅಂತ ವಿದ್ಯಾ ಹೇಳ್ತಾಳೆ. ಎಲ್ಲ ದುಡ್ಡನ್ನು ಕೊಟ್ಬಿಟ್ಟು ಅಣ್ಣಯ್ಯ ಅವನ್ಕಿತ ಎಣಿಸ್ಬಿಡಿ ಅಂತ ಹೇಳ್ತಾಳೆ ವಿದ್ಯಾ. ಎಣಿಕೆ ಮಾಡ್ತಾ ಮಾಡ್ತಾ ಸಪ್ಪಗಾಗ್ಬಿಡ್ತೈತೆ ಕ್ವಾಟ್ಲೆ ಮುಖ. ಅಣ್ಣಯ್ಯ ಏನಾಯ್ತು ಅಂತಾಳೆ ವಿದ್ಯಾ. ಎಷ್ಟೈತೆ ಏನೋ ನೋಡ್ತಾ ಇದ್ರೆ ಲಕ್ಷನೂ ಬಂದಂಗೆ ಕಾಣ್ತಾ ಇಲ್ಲ ಅಂತಾಳೆ ರತ್ನ. ದಿಟ ರತ್ನಕ್ಕ, ನಮಗೆ ಬೇಕಾಗಿರೋ ದುಡ್ಡು ಬಂದಿಲ್ಲ ಅಂತ ಕ್ವಾಟ್ಲೆ ಹೇಳ್ತಿರ್ತಾನೆ. ಕ್ವಾಟ್ಲೆ ಅಣ್ಣಯ್ಯ ದಯವಿಟ್ಟು ಎಷ್ಟು ಬಂದೈತೆ ಅಂತ ಹೇಳಣ್ಣಯ್ಯ ಅಂತ ಇರ್ತಾಳೆ ಸರು. ಎಲ್ಲ ಒಟ್ಟಿಗೆ 78,368 ರೂಪಾಯಿ ಬಂದೈತೆ ಅಂತ ಕ್ವಾಟ್ಲೆ ಹೇಳ್ತಾನೆ. ಇದೇನೋ ಬರೀ 78,000 ಮಾತ್ರ ಬಂದೈತೆ, ಬೇಕಾಗಿರೋದು 1 ಲಕ್ಷ ಅಲ್ವೇ ಅಂತ ವಿದ್ಯಾವ್ರ ಅಜ್ಜಿ ಹೇಳ್ತಾಳೆ. ಅಜ್ಜಿ ಬರೀ 78,000 ಅಂತ ಯಾಕೆ ಹೇಳ್ತೀಯಾ? ಇವತ್ತು ಮಧ್ಯಾಹ್ನದ ಗಂಟ ನಮ್ಮ ತವ 1 ರೂಪಾಯಿ ಕೂಡ ಇರಲಿಲ್ಲ, ಆದರೆ ಈಗ ನಮ್ಮ ತವ 78,368 ರೂಪಾಯಿ ಐತೆ. ಅದ್ಯಾವ್ರು ಇಷ್ಟಕ್ಕೆ ದಾರಿ ತೋರಿದ್ದಾನೆ, ಇನ್ನು 22,000 ರೂಪಾಯಿಗೆ ದಾರಿ ತೋರಲ್ವೇ? ಏನಾದರೂ ಒಂದು ಆಯ್ತೈತೆ ಅಂತ ವಿದ್ಯೆ ಹೇಳ್ತಾಳೆ. ಕ್ವಾಟ್ಲೆ ಏನಪ್ಪ ಯೋಚನೆ ಮಾಡ್ತಾ ಇದೀಯಾ? ಏನೂ ಇಲ್ಲ ರತ್ನಕ್ಕ, ಆಮೇಲೆ ಏನಾದರೂ ಕೆಲಸ ಇದ್ದದೆ ಅಂತ ಕೇಳ್ತಾನೆ ಕ್ವಾಟ್ಲೆ. ಸದ್ಯಕ್ಕೇನು ಇಲ್ಲ, ನಾವೆಲ್ಲ ಕುತ್ಕೊಂಡು ಊಟ ಮಾಡೋದು ಆಟೆಯ ಅಂತ ರತ್ನ ಹೇಳ್ತಾಳೆ. ಸರಿ, ನನಗೆ ಮುಖ್ಯವಾದ ಕೆಲಸ ಐತೆ, ಹಿಂಗೋಗಿ ಹಂಗೆ ಬಂದ್ಬಿಡ್ತೀನಿ ಬೇಗ, ನೀವು ಊಟ ಮಾಡ್ತಾ ಇರಿ ಅಂತಾನೆ ಕ್ವಾಟ್ಲೆ. ಆಗಲೇ ಹೊತ್ತಾಗದೆ, ಊಟ ಮಾಡ್ಕೊಂಡು ಹೋಗಪ್ಪ ಅಂತಾಳೆ ರತ್ನ. ಇಲ್ಲ ರತ್ನಕ್ಕ, ಊಟ ಮಾಡ್ತಾ ಇರಿ, ನನ್ನ ಪಾಲಿಂದ ಎತ್ತು ಮಡಗಿರಿ, ಹಿಂಗೋಗಿ ಹಂಗೆ ಬರ್ತೀನಿ ಅಂತ ಹೇಳಿ ಕ್ವಾಟ್ಲೆ ಅಲ್ಲಿಂದ ಹೊರಟೋಗ್ತಾನೆ. ಅವ್ವ, ಇವ್ರು ಎಲ್ಲಿಗೆ ಹೋಗಿರ್ಬೋದು ಅಂತಾಳೆ ವಿದ್ಯಾ. ಗೊತ್ತಿಲ್ಲ ಕಣೆ ಅಂತಾಳೆ ರತ್ನ. ಇತ್ತ ಭದ್ರ, ಇವಳು ಮಾಡಿರೋ ಅಡುಗೆ ತಿಂದಿದ್ದೀನಿ ಅಂತ ಗೊತ್ತಾದಾಗ್ಲಿಂದಲೂ ಅಲ್ಲಿ 1 ನಿಮಿಷನೂ ನಿಂತ್ಕೊಳಕ್ಕಾಗ್ತಾ ಇಲ್ಲ. ಅದರಲ್ಲಿ ಇವ್ರು ಬೇರೆ ಅಲ್ಲಿ ಮಾತಾಡ್ಕೊಂಡು ಕುಂತವ್ರೆ. ಎಷ್ಟೊತ್ತಿಗೆ ಹೋಗ್ತಾರೋ ಏನು ಕತೆನೋ ಒಂದು ಗೊತ್ತಾಗ್ತಾ ಇಲ್ಲ ಅಂತ ಬೈಕಂತಿರ್ತಾನೆ. ಅಲ್ಲಿಗೆ ಕ್ವಾಟ್ಲೆ ಬರ್ತಾನೆ. ಓಹೋಹೋ, ಏನು ದೊಡ್ಡ ಮನುಷ್ಯರು ಇಷ್ಟು ದೂರ ಬಂದಿದ್ದೋ ಅಂತಾನೆ ಭದ್ರ. ನಮ್ಮಂಥ ಬಡಪಾಯಿಗಳು ನಿಮ್ಮಂಥ ದೊಡ್ಡ ಮನುಷ್ಯರು ನೋಡೋದಕ್ಕೆ ಬರಲೇಬೇಕಲ್ವೇ ಅಂದಾಗೆ ಕಣ್ಣುಗಳೆಲ್ಲ ಒಳಕ್ಕೆ ಹೊಂಟೋಗವೆ. ಊಟ ನಿದ್ದೆ ಬಿಟ್ಟು ಬರೀ ತೀರ್ಥದ ಸೇವೆನೇ ಆಗಿರಬೇಕು ಅಂತ ಕ್ವಾಟ್ಲೆ ಹೇಳ್ತಾನೆ. ನಮ್ಮ ಸವಾಸನೇ ಬೇಡ ಅಂತ ಬಿಟ್ಟೋಗಿರೋ ದೊಡ್ಡವ್ರಿಗೆ ನಾನು ಹೆಂಗಿದ್ರೆ ಏನಾಗಬೇಕು? ಅವೆಲ್ಲ ನಿಮ್ಗೆ ಯಾಕೆ? ಸುಮ್ಕೆ ಕೋಪ ಬರೆಸ್ದೆ ತಮ್ಮ ದಾರಿ ನೋಡ್ಕೊಳ್ಳಿ ಅಂತಾನೆ ಭದ್ರ. ಅಯ್ಯೋ, ದೊಡ್ಡವ್ರನ್ನ ನಮ್ಮಿಂದ ಕೆಣಕಾಗತ್ತದೆ, ಜೊತೆಗೆ ನಿಮ್ಮಂಥ ದೊಡ್ಡವ್ರನ್ನ ಎದುರಾಕೊಂಡು ಈ ಮಂಡ್ಯದಲ್ಲಿ ಬದುಕಕ್ಕಾಗ್ತದೆ ಅಂತ ಕ್ವಾಟ್ಲೆ ಹೇಳ್ತಾನೆ. ಅಂಥವ್ರು ನಮ್ಮನ್ಯಾಕೆ ಈಗ ನೋಡೋಕೆ ಬಂದಿದ್ದೋ ಅಂತಾನೆ ಭದ್ರ. ಸಂಬಂಧನೇ ಬೇಡ ಅಂದವರು ಇನ್ನೂ ಯಾಕೆ ಸಂಬಳ ಕೊಟ್ಟಿಲ್ಲ ಅಂತ ಕೇಳಕ್ಕೆ ಬಂದೆ ಅಂತ ಕ್ವಾಟ್ಲೆ ಹೇಳ್ತಾನೆ. ಓಹೋಹೋ, ತಮಗೆ ಸಂಬಳ ಬೇರೆ ಕೊಡಬೇಕೇ? ಈಟ್ ದಿನ ನನ್ಗೆ ಯಾಕೆ ಸಂಬಳ ಅಂತಿದ್ದರು, ಇವತ್ತು ನನಗೆ ಬೇಕು ಸಂಬಳ ಅಂತ ಕೇಳ್ತಿದ್ದೀರಾ ಅಂತಾನೆ ಭದ್ರ. ಏನು ಮಾಡೋದು, ಇಷ್ಟು ದಿನದಿಂದ ಅಲ್ಲಿರೋರೆಲ್ಲ ನಮ್ಮವರು ಅಂತ ಬದುಕ್ತಿದ್ದೆ, ಆದರೆ ತಾವು ನಾನು ಕೆಲಸದವನು ಅಂತ ಗಿಪ್ತಿ ಮಾಡಿದ್ದಕ್ಕೆ ಸಂಬಳ ಕೇಳದೆ ಇರೋಕ್ಕಾಗ್ತದೆ ಅಂತ ಕ್ವಾಟ್ಲೆ ಹೇಳ್ತಾನೆ. ಅಲ್ಲ, ಯಾವುದೋ ಹೊಸ ಕೆಲಸಕ್ಕೆ ಸೇರ್ಕೊಂಡಿದ್ದೀರಲ್ಲ, ಅದು ನಮ್ಮ ವಿರೋಧಿಗಳ ಹತ್ರ ಅಲ್ಲಿ ಸಂಬಳ ಗಿಂಬಳ ಕೊಡೋಕ್ಕಿಲ್ವೇ ಅಂತ ಭದ್ರ ಹೇಳ್ತಾನೆ. ಅಲ್ಲಿ ಕೆಲಸ ಮಾಡ್ತಿರೋದು ಸಂಬಳಕ್ಕಲ್ಲ, ಬಾಂಧವ್ಯಕ್ಕೆ, ವಿಶ್ವಾಸಕ್ಕೆ. ಎಲ್ಲಿ ಬಾಂಧವ್ಯ ವಿಶ್ವಾಸಕ್ಕೆ ಬೆಲೆ ಇರೋಕ್ಕಿಲ್ವೋ ಅಲ್ಲಿ ಮಾತ್ರ ನಾವು ಸಂಬಳ ಕೇಳೋದು ಅಂತ ಕ್ವಾಟ್ಲೆ ಹೇಳ್ತಾನೆ. ಒಟ್ಟಿನಲ್ಲಿ ಎಲ್ಲ ವಿಷಯಕ್ಕೂ ನಮ್ಮ ವಿರುದ್ಧ ನಿಂತ್ಕೋಬೇಕು ಅಂತ ಹಿಂಗಾಡ್ತಾವನೇನೋ ಅಂತ ಭದ್ರ ಹೇಳ್ತಾನೆ. ಅಯ್ಯೋ, ನಿಮ್ಮಂಥ ದೊಡ್ಡವ್ರ ವಿರುದ್ಧ ನಾವು ನಿಲ್ಲಕ್ಕಾಗ್ತದೆ? ಏನೋ ನಮ್ಮ ಅತ್ತಿಗೆಮ್ಮ ಫೀಸ್ ಕಟ್ಟೋದಕ್ಕೆ ಮುಯೂಟ ಮಾಡಬೇಕು ಅಂತ ಊರು ತುಂಬ ಪ್ರಚಾರ ಮಾಡಿದ್ರೆ ಅದ್ರ ವಿರುದ್ಧ ತಾವುಗಳೇ ತಾನೇ ಬಾಡೂಟ ಮಾಡಿದವರು. ಅದಕ್ಕೆ ಅದ್ಯಾವ್ರು ಅನುಮತಿ ಕೊಡದೆ ನ್ಯಾಯ ಯಾರ ತವ ಐತೆ ಅಂತ ತೋರಿಸ್ಬಿಡ್ತು ನೋಡಿ ಅಂತ ಕ್ವಾಟ್ಲೆ ಹೇಳ್ತಾನೆ. ದೊಡ್ಡ ಮನುಷ್ಯರು ಶಾನೆ ಬದಲಾಗ್ಬಿಟ್ಟಿದ್ದೀರಾ, ನಿಮ್ಮ ತವ ನನಗೇನು ಮಾತು? 1 ನಿಮಿಷ ತಡಿ ಅಂತ ಫೋನ್ ಪ್ಲೇ ಮಾಡ್ತಾನೆ. ನಿನ್ನ ಸಂಬಳಕ್ಕಿನ್ನ ಹೆಚ್ಚಿಗೆ ಹಾಕಿದ್ದೀನಿ, ಇನ್ನೂ 5,000 ರೂಪಾಯಿ ಅಂತ ಹೇಳ್ತಾನೆ ಭದ್ರ. ಕ್ವಾಟ್ಲೆ ಫೋನ್ ನೋಡಿ ಇನ್ನು 5,000 ವಾಪಸ್ ಕಳಿಸ್ತಾನೆ. ನಮಗೆ ನಿಯತ್ತಿಂದ ದುಡ್ದಿರೋ ನಮ್ಮ ಹಣನೇ ಸಾಕು, ನಿಮ್ಮಂಥವ್ರು ದೊಡ್ಡವ್ರ ಋಣ ನನಗೇನಕ್ಕೆ ಬೇಕೋ, ಅದಕ್ಕೆ ಹೆಚ್ಚಿಗೆ ಹಾಕಿದ್ದು 5,000ನ ನಿಮಗೆ ವಾಪಸ್ ಹಾಕಿವ್ನಿ ಅಂತಾನೆ ಕ್ವಾಟ್ಲೆ. ಬಂದು ಕೆಲಸ ಮುಗೀತು ತಾನೆ, ಸುಮ್ಕೆ ಏನಾದರೂ ಮಾತಾಡಿ ನನ್ನ ಕೋಪ ಬರ್ಸೋದು ಬಿಟ್ಟು ಹೋಯ್ತಾ ಇರ್ಬೋದು ಅಂತಾನೆ ಭದ್ರ. ಲೇ, ಏನೋ ಕುಡ್ದಿಗೆ ಅಂದಲ್ಲಿ ಹಂಗಾಗೋಯ್ತು, ಬಾರ್ಲ ಕ್ವಾಟ್ಲೆ ಅಂತ ಒಂದು ಮಾತಾದರೂ ಹೇಳ್ತಾ ಇದೆಯಾ ನೋಡು ಅಂತಮ್ಮ ಅಂತ ಮನಸ್ಸಿನಲ್ಲಿ ಅನ್ಕೊತಿರ್ತಾನೆ ಕ್ವಾಟ್ಲೆ. ಏನೋ ಕೋಪದಲ್ಲೇ ಅಟ್ಟಿ ಬಿಟ್ಟು ಬಂದ್ಬಿಟ್ಟೆ, ಕ್ಷಮಿಸೋ ಅಂತ ಹೇಳ್ತಾನ ನೋಡು ಅಂತ ಮನಸ್ಸಿನಲ್ಲಿ ಅನ್ಕೊತಿರ್ತಾನೆ ಭದ್ರ. ನಮ್ಮ ಸಂಬಳ ಕೊಟ್ಟು ಶಾನೆ ಉಪಕಾರ ಮಾಡಿದ್ರಿ, ಬರ್ತೀವಿ ನೋಡು. ಅಲ್ಲ, ನಾವಿನ್ನು ಹೋಯ್ತೀವಿ ಅಂತ ಕ್ವಾಟ್ಲೆ ಹೇಳ್ತಾನೆ. ಹೋಗ್ಲೇಬೇಕು ಅಂತ ಅಂದವ್ರನ್ನ ಯಾರಾದರೂ ಹಿಡ್ಕೊಳಕ್ಕಾಗ್ತದೆ? ಧಾರಾಳವಾಗಿ ಹೋಗ್ಬೋದು ಅಂತಾನೆ ಭದ್ರ. ಕಡೆದಾಗ ಒಂದು ಮಾತು, ಈ ಕುಡ್ತಾ ಒಳ್ಳೇದಲ್ಲ, ಇದು ಆರೋಗ್ಯ ಕೆಡಿಸೋದಲ್ಲದೆ ಸಂಬಂಧಗಳನ್ನೂ ದೂರ ಮಾಡಿಬಿಡ್ತದೆ. ಕುಡ್ದಾಗ ಎಂಡ್ರು ಸ್ನೇಹಿತರು ಯಾರು ಬೇಡ ಅನ್ನಂಗೆ ಮಾಡಿಬಿಡ್ತದೆ
ಅದಕ್ಕೆ ಹೇಳ್ತೀವ್ನಿ, ಇರೋ ಸಂಬಂಧಗಳು ದೂರ ಆಗಬಾರ್ದು ಅಂದರೆ ಮೊದಲು ಇದರಿಂದ ದೂರ ಇರಿ ಅಂತ ಹೇಳಿ ಕೋಟ್ಲೆ ಅಲ್ಲಿಂದ ಹೋಗ್ಬಿಡ್ತಾನೆ. ಇತ್ತ ವಿದ್ಯಾವರಪ್ಪ ರತ್ನಿ ಅಂತ ಕೂಗ್ತಾರೆ. ರತ್ನ ಅಲ್ಲಿಗೆ ಹೋಗಿ ಏನಯ್ಯ ಅಂತಾಳೆ. ಅಲ್ಲ 22,000 ಸಾಕಾಗ್ಲಿಲ್ವಂತಲ್ಲ, ಇವಾಗ ಊಟ ಮಾಡಿ ಬಂದು ಯಾರು ಅಷ್ಟು ದುಡ್ಡು ಕೊಡ್ತಾರೆ ಅಂತ ವಿದ್ಯಾವರಪ್ಪ ಹೇಳ್ತಾರೆ. ಹಂಗೆ ಅನ್ಕೊಂಡು ಸುಮ್ಕಿದ್ರೆ ಆತದೆ, ಏನಾದರೂ ವ್ಯವಸ್ಥೆ ಮಾಡೋಣ ಬಿಡು ಅಂತಾಳೆ ರತ್ನಿ. ನಾನು ಯಾರ ತವನ ಬಂದ್ಬಿಟ್ಟು ಊಟ ಮಾಡಿಬಿಟ್ಟು ಎಲೆ ಕೆಳಗಡೆ ಇಟ್ಬಿಡ್ಲೆ ಅಂತ ವಿದ್ಯಾವರಪ್ಪ ಹೇಳ್ತಾರೆ. ಈ ಅಪ್ಪಿ ತಪ್ಪಿ ಏನಾದರೂ ಹಂಗೆ ಮಾಡಿಬಿಟ್ಟಿಯಾ, ನೀನು ಮಾಡಿರೋದೇನಾದರೂ ಅವಳಿಗೆ ಗೊತ್ತಾದರೆ ನಿನ್ನ ಮಗಳು ಆಟೆಯ ಬ್ಯಾಗ್ ತಗೊಂಡು ಹೊಂಟೋಗ್ತಾ ಇರ್ತಾಳೆ ಅಂತ ರತ್ನ ಹೇಳ್ತಾಳೆ. ಮತ್ತೆ ಇವಾಗ ದುಡ್ಡಿಗೇನವ್ವ ಮಾಡೋದು ಅಂತ ವಿದ್ಯಾವರಪ್ಪ ಹೇಳ್ತಾರೆ. ನೋಡು, ಏನಾದರೂ ಮಾಡೋಣ ಬಿಡು, ನೀನೇನಾದರೂ ಮಾಡೋಕ್ಕೋಗಿ ಇನ್ನೊಂದು ಆಗಬಾರ್ದು, ಸುಮ್ಕಿದ್ಬಿಡು ನೀನು ಅಂತ ಹೇಳಿ ಅಲ್ಲಿಂದ ಹೊರಟು ಬರ್ತಾಳೆ ರತ್ನ. ಅಯ್ಯೋ ದೇವ್ರೆ, ನನ್ನ ಮಗಳು ಕಷ್ಟಪಟ್ಟು ಓದಬೇಕು, ತಾನು ಕಾಲ ಮೇಲೆ ತಾನು ನಿಂತ್ಕೋಬೇಕು ಅಂತ ಇಷ್ಟೆಲ್ಲ ಕಷ್ಟಪಡ್ತಾವಳೆ. 22,000 ಕಮ್ಮಿ ಆಗೋಯ್ತಾ ಏನಪ್ಪ ಮಾಡೋದು, ನಾನು ಸಹಾಯ ಮಾಡೋಣ ಅಂದರೆ ಆದ್ರೂ ಒಪ್ಪೋಕ್ಕಿಲ್ಲ ಅವಳು ಅಂತ ವಿದ್ಯಾವರಪ್ಪ ಹೇಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನೂ ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.